श्री श्री राधा माधव की जय, अष्टसखी की जय, पंचतत्व भगवान की जय, नरसिंह भगवान की jai. Welcome to Srimad Bhagavatam sharing today. So first of all, before I go ahead, I'll thank to our circle servant Madhurapati Prabhu, my mentor Rajanatha Varadarajan Prabhu, and all the senior Vaishnavas, those who are assembled here. Thank you so much for the wonderful opportunity. So we'll have a small sharing of Bhagavatam today. So let us begin. Narayanam naram skrityam naram chaiva narottamam devam saraswati vyasam tato jayamudhirayet nashtaprayeshu abhadreshu nitya bhagavatam sevaya bhagavatam uttamam shloke bhakti bhavati naishrike. So I really don't have any quality or qualification to talk about Srimad Bhagavatam, especially Queen Kunti Maharani. So ಕುಂತಿ ಮಹಾರಾಣಿ ಬಗ್ಗೆ ಮಾತಾಡೋದಕ್ಕೆ ನನ್ನ ಹತ್ರ ಯಾವುದೇ ಒಂದು ಯೋಗ್ಯತೆ ಆಗ್ಲಿ ಅರ್ಹತೆ ಆಗ್ಲಿ ಇಲ್ಲ. ಆದ್ರೆ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ನನ್ನ ಒಂದು ಶಿಕ್ಷಾ ಗುರುಗಳ ಒಂದು ಮರ್ಸಿಯಿಂದ ನನಗೇನು ಅವರಿಂದ ನಾನು ಏನ್ ಕೇಳಿ ತಿಳ್ಕೊಂಡಿದ್ದೀನಿ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಶೇರ್ ಅ ಫ್ಯೂ ಪಾಯಿಂಟ್ಸ್ ಆನ್ Queen Kunti Maharani. So please pray for me so that I can say whatever is there in the parampara, whatever is helpful for our spiritual growth. Okay, thank you so much. So let us start Canto Srimad Bhagavatam, Canto 1, Chapter 8, Prayers by Kunti and Parikshit saved. I'll share the screen. So today I'm talking about 1.8.27. So ಯಾರಾದ್ರೂ ನನ್ನ ಜೊತೆ ರಿಪೀಟ್ ಮಾಡೋದಿದ್ರೆ ದಯವಿಟ್ಟು ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ಭಗವತೆ ವಾಸುದೇವಾಯ. ನಮೋ ಕಿಂಚನ ವಿತ್ತಾಯ ನಿರ್ವತ್ತ ಗುಣವೃತ್ತಯೇ. No screen available, Mataji. No screen available? Okay. 1 minute, Mataji. I'll reshare it. Thank you for telling about it. Otherwise, ಗೊತ್ತಾಗ್ತಿರ್ಲಿಲ್ಲ. Yes. ಈಗ Mataji? Yes, Mataji. Thank you. It's available. Yes, Mataji. So please repeat after me. Namo kinchana vittaya. Namo kinchana vidyaya. Vittaya. Vittaya. Nivratta gunavrattaye. Nirvratra guna virattiye. Atma ramaya shantaya. Atmaya ramaya shantaya. Kaivalyapataye namaha. Kaivalyapataye namaha. Thank you, Mataji. Namo kinchana vittaya nivratta gunavrattaye atma ramaya shantaya kaivalyapataye namaha. Namaha. ಸಕಲ ನಮಸ್ಕಾರಗಳು ಅಕಿಂಚನ ವಿತ್ತಾಯ, ಐಹಿಕವಾಗಿ ಬಡವರಾದವರ ಆಸ್ತಿಯಾದವನಿಗೆ, ನಿವೃತ್ತ ಲೌಕಿಕ ಗುಣಗಳ ಕ್ರಿಯೆಗಳಿಗೆ ಪೂರ್ಣವಾಗಿ ಅತೀತನಾದವನಿಗೆ, ಗುಣ ಭೌತಿಕ ಗುಣಗಳು, ವೃತ್ತಿಯೇ ಪ್ರೀತಿ, ಆತ್ಮಾರಾಮ ಸ್ವಯಂ ತೃಪ್ತನಾದವನಿಗೆ, ಶಾಂತಾಯ ಅತ್ಯಂತ ಸಾಧುವಿಗೆ, ಕೈವಲ್ಯ ಪಥೆಯೇ ಮುಕ್ತರ ಅಧಿಪತಿಯಾದವನಿಗೆ ನಮಃ ನಮಸ್ಕಾರ. So those who don't know Kannada, you can just go through this screen. So synonyms is written. Then translation. My obeisances are unto you who are the property of the materially impoverished. You have nothing to do with the action and reaction of the material modes of nature. You are self-satisfied and therefore you are the most gentle and are master of the monist.
ಅನುವಾದ: ಲೌಕಿಕವಾಗಿ ದರಿದ್ರರಾದ ಸೊತ್ತು ಎನಿಸಿದ ನಿನಗೆ ನನ್ನ ಪ್ರಣಾಮಗಳು. ಪ್ರಕೃತಿಯ ಲೌಕಿಕ ಗುಣಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳೊಂದಿಗೆ ನಿನಗೆ ಯಾವ ಸಂಬಂಧವೂ ಇಲ್ಲ. ನೀನು ಸ್ವಯಂ ತೃಪ್ತ. ಆದುದರಿಂದ ನೀನು ಅತ್ಯಂತ ಶಾಂತ ಮತ್ತು ಅದ್ವೈತಿಗಳ ಪ್ರಭು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾರ್ಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಶವಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನನ್ನ ಎಲ್ಲ ಶಿಕ್ಷಕ ವೃಂದದವರಿಗೆ ನನ್ನ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ, ನಿಮ್ಮೆಲ್ಲರ ಒಂದು ಪರ್ಮಿಷನ್ ಒಂದಿಗೆ ನನಗೇನ ತಿಳ್ಕೊಂಡಿದ್ದೀನಿ ಹಿರಿಯ ವೈಷ್ಣವರ ಒಂದು ಕ್ಲಾಸ್ ಇಂದ ಅದನ್ನ ನಿಮ್ಮ ಹತ್ರ ಶೇರ್ ಮಾಡಕ್ಕೆ ಹೊರಟಿದ್ದೀನಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ದಿಸ್ ಆಪರ್ಚುನಿಟಿ. ನಮಗೆ ಈ ಶ್ಲೋಕದ ಒಂದು ಅರ್ಥ, ಈ ಒಂದು ಸ್ತುತಿಯ ಒಂದು ಅರ್ಥ ತಿಳ್ಕೊಳ್ಳಕ್ ಮುಂಚೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅ ಫ್ಯೂ ಪಾಯಿಂಟ್ಸ್ ಅಬೌಟ್ ಕುಂತಿ. ಸೊ ನಮ್ಮೆಲ್ಲರಿಗೂ ಗೊತ್ತಿದೆ, ಮಹಾಭಾರತ ಅನ್ನೋದು ಒಂದು ಮಹಾ ಕಾವ್ಯ. ಅದು ಅಂತ ಒಂದು ಮಹಾ ಕಾವ್ಯದಲ್ಲಿ ಒಂದು ಸಣ್ಣ ತುಳುಕು ಅಥವಾ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಮಹಾಭಾರತದ ಕುರುಕ್ಷೇತ್ರದ ಯುದ್ಧ, ರೈಟ್? ಸೊ ಕುರುಕ್ಷೇತ್ರ ಯುದ್ಧ ಎಲ್ಲ ನಡೆದ ಮೇಲೆ ಏನಾಗತ್ತೆ ಅನ್ನೋದನ್ನ ನಾವು ಹಿಂದಿನ ಭಾಗವತಂ ಕ್ಲಾಸ್ ಅಲ್ಲೆಲ್ಲ ಕೇಳಿದಿವಿ. ಮತ್ತೆ ಕುಂತಿ ಸ್ತುತಿಯನ್ನ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದೀವಿ. ಕುಂತಿ ಸ್ತುತಿ ನಮಗೆ ಭಾಗವತದಲ್ಲಿ 18ನೇ 1.8 ಅಂದ್ರೆ ಮೊದಲನೇ ಕ್ಯಾಂಟೋ 8ನೇ ಅಧ್ಯಾಯದ 18ನೇ ಅಧ್ಯಾಯದಿಂದ ನಮಗೆ 43ನೇ ಅಧ್ಯಾಯದವರೆಗೆ 23 ವರ್ಸಸ್ ಇದೆ. ದರ್ ಆರ್ ಟೋಟಲ್ 26 ವರ್ಸಸ್. ಸೊ ಇವತ್ತು ನಾನು 1.8.27 ಶ್ಲೋಕದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಸೊ ಕುಂತಿ ಅಂದಾಗ ನಮ್ಗೆ ಒಂದು ಏನೋ ಒಂದು ಲೈಕ್ ಸಮಥಿಂಗ್ ಗ್ರೇಟ್ ಅಂತ ಅನ್ಸತ್ತೆ. ಯಾಕಂದ್ರೆ ಕುಂತಿನ ನಾವು 3 ರೀತಿಯಲ್ಲಿ ನೋಡ್ಬೋದು. ಯಾವ ರೀತಿ ಅಂದ್ರೆ, ಕುಂತಿ ಆಸ್ ಎ ಕುಮಾರಿ, ಪೃಥ ಅಂತ ಕುಂತಿಯ ಒಂದು ಒರಿಜಿನಲ್ ಹೆಸರಾಗಿರುತ್ತೆ. ಸೊ ಅವಳು ಸೂರಸೇನನ ಮಗಳಾಗಿರ್ತಾಳೆ. ಸೂರಸೇನನ ಮಗಳು. ಸೂರಸೇನ ಯದು ಡೈನಸ್ಟಿ, ವಿನೋನು ಸೂರ್ಯವಂಶ ಚಂದ್ರವಂಶ, ಅದರಲ್ಲಿ ಯದು ಡೈನಸ್ಟಿ ಚಂದ್ರವಂಶದ ರಾಜನಾಗಿರ್ತಾನೆ. ಸೊ ಅದ್ರಲ್ಲಿ ಸೂರಸೇನ ಅನ್ನುವಂತ ಮಹಾನ್ ರಾಜರ ಮಗಳಾಗಿರ್ತಾಳೆ ಕುಂತಿ ಚಿಕ್ಕವಳಿಂದ ತುಂಬಾನೇ ಸಾಫ್ಟ್ ಹಾರ್ಟೆಡ್. ಬಿಕಾಸ್ ಇಲ್ಲೂ ಅಷ್ಟೇ ಕುಂತಿ ಸ್ತುತಿ ನಾವು ಓದ್ಬೇಕಾದ್ರೆ ಅವಳ ಒಂದು ಸಬ್ಮಿಸಿವ್, ಅವಳ ಒಂದು ಹಂಬಲ್ನೆಸ್ ನ ನಾವ್ ಯಾರು ಗ್ರಹಿಸಕ್ಕಾಗಲ್ಲ. ಆ ರೀತಿಯಾಗಿ ಅವಳು ಭಗವಂತನಿಗೆ ಶರಣಾಗಿರ್ತಾಳೆ. ಒಂದ್ ರೀತಿ ಭಗವಂತ ಅವಳ ಕುಂತಿ ಮಹಾರಾಣಿಯ ರಿಲೇಟಿವ್, ಅಂದ್ರೆ ಆಂಟಿ ಆಗ್ಬೇಕು, ಅತ್ತೆ, ಆ ಭಾವ ಇರುತ್ತೆ. ಆದ್ರೆ ಅವಳು ಯಾವತ್ತೂ ಭಗವಂತನನ್ನ ನನ್ನ ಸಂಬಂಧಿಕ ಅನ್ನೋ ಒಂದು ಅಡ್ವಾಂಟೇಜ್ ತಗೊಂಡಿರಲ್ಲ. ಯಾವಾಗ್ಲೂ ಅವನನ್ನ ದೇವೋತ್ತಮ ಪರಮ ಪುರುಷ ಅನ್ನೋ ಭಾವದಿಂದಾನೇ ಅವರನ್ನ ಸದಾ ಪೂಜೆ ಮಾಡ್ತಿರ್ತಾರೆ. ಸೊ ಕುಂತಿ ಆಸ್ ಎ ಕುಮಾರಿ ಕುಂತಿ ಆದಾಗ ಅವರು ಪೃಥ ಆಗಿರ್ತಾರೆ. ಒಂದು ಸಣ್ಣ ಒಂದು ಸ್ಟೋರಿ, ಯಾಕೆ ಕುಂತಿ ಅನ್ನೋ ಹೆಸರು ಬಂತು ಪೃಥೆಗೆ? ನಾವು ಭಗವದ್ಗೀತಾ ಓದ್ಬೇಕಾದ್ರೂ ನೋಡ್ತೀವಿ, ಅರ್ಜುನನನ್ನ ಪೃಥ ಅಂತ ಕರೀತಾರೆ. ಯಾರೋ? ಕೃಷ್ಣ. ಯಾಕಂದ್ರೆ ಅಂತ ಒಂದು ಎಕ್ಸಾಲ್ಟೆಡ್ ಡಿವೋಟಿಯ ಮಗನಾಗಿದ್ಯಾ, ಮೇಕ್ ಎ ರೈಟ್ ಡಿಸಿಷನ್ ಅಂತ ಹೇಳ್ಬಿಟ್ಟು. ಭಗವದ್ಗೀತಾ ನಮ್ಮೆಲ್ಲರಿಗೂ ಒಂದು ಜೀವನ ಹೇಗೆ ನಡೆಸ್ಬೇಕು ಅನ್ನೋ ಒಂದು ಮಾದರಿ ಆಗಿದೆ ಅಲ್ವಾ? ಸೊ ಅದಕ್ಕೋಸ್ಕರ ಯಾವಾಗ್ಲೂ ಕೃಷ್ಣ ಪೃಥ ಅಂತ ಅವನ ಅರ್ಜುನನ ಕರೆದು ಅವ್ರಿಗೆ ನೆನಪು ಮಾಡ್ತಿರ್ತಾನೆ. ಯು ಆರ್ ನಾಟ್ ಎನ್ ಆರ್ಡಿನರಿ ಪರ್ಸನ್, ಯು ಆರ್ ಎ ಸನ್ ಆಫ್ ಗ್ರೇಟ್ ಎಕ್ಸಾಲ್ಟೆಡ್ ಡಿವೋಟಿ ಅಂತ ಹೇಳಿ. ಸೊ ಈ ಒಂದು ಪೃಥೆ ಹೇಗೆ ಕುಂತಿ ಆದ್ಲು ಅನ್ನೋದು. ಒಂದ್ಸಲಿ ಈ ಶೂರಸೇನ ಮತ್ತೆ ಅವನ ಒಂದು ಕಸಿನ್ ತಮ್ಮ ಕುಂತಿ ಭೋಜ, ಇವರಿಬ್ರು ಇದಕ್ ಹೋಗಿರ್ತಾರೆ, ಬೇಟೆ ಆಡಕ್ ಹೋಗಿರ್ತಾರೆ. ಆಗ ಬೇಟೆ ಎಷ್ಟು ಹುಡುಕಿದ್ರು ಸಿಗೋದೇ ಇಲ್ಲ. ಸೊ ದೆನ್ ಆ ಒಂದು ಬೇಜಾರಿಗೆ, ಮತ್ತೆ ಎಷ್ಟೋ ವರ್ಷದಿಂದ ಅವರಿಗೆ ಮಕ್ಕಳಾಗಿರೋದಿಲ್ಲ, ಯಾವುದೋ ಒಂದು ಸಂತಾನ ಇರೋದಿಲ್ಲ, ಇಬ್ರಿಗೂ ಇರೋದಿಲ್ಲ. ಆವಾಗ ತುಂಬಾ ಕುಂತಿ ಭೋಜ ಬೇಜಾರಾಗಿ ಹೇಳ್ತಾರೆ, ನನಗೆ ಈ ರೀತಿ ಒಂದು ವಂಶ ಅಭಿವೃದ್ಧಿಗೆ ಮಕ್ಕಳು ಇಲ್ಲ, ಈಗ ನನಗೆ ಏನೋ ಒಂದು ಬೇಟೆನೂ ಸಿಗ್ತಿಲ್ಲ, ಸೊ ನಾವು ಇರೋದು ಲೈಫ್ ವೇಸ್ಟ್, ನಾನು ಕಾಡಿಗೆ ಹೋಗ್ಬಿಡ್ತೀನಿ ಅಂತ. ಸೊ ಆ ರೀತಿ ಮಾಡ್ಬಾರ್ದಲ್ವಾ, ಅವರ ಧರ್ಮ ಅವ್ರು ಮಾಡ್ಬೇಕು. ಅದಕ್ಕೆ ಶೂರಸೇನ ಹೇಳ್ತಾರೆ, ನೋಡು ಅದಕ್ಕೆಲ್ಲ ವ್ಯಥೆ ಪಡ್ಬೇಡ, ನನಗ್ ಹುಟ್ಟೋ ಮೊದಲ
ಸಂತಾನ ನಾನು ನಿನಗೆ ಕೊಡ್ತೀನಿ, ಯು ಕ್ಯಾನ್ ಅಡಾಪ್ಟ್ ಮೈ ಡಾಟರ್ ಅಂತ ಹೇಳ್ಬಿಟ್ಟು. ಸೊ ಇನ್ ದಟ್ ವೇ ಒನ್ಸ್ ಹಿ ಗಾಟ್ ಎ ಚೈಲ್ಡ್ ಕುಂತಿ, ದೆನ್ ಅವರು ಮಾತಿಗೆ ತಪ್ಪಬಾರದು. ಸೊ ಹಾಗಾಗಿ ಕುಂತಿ ಭೋಜನಿಗೆ ಪೃಥ್ವಿಯನ್ನ ಅಡಾಪ್ಟ್ ಮಾಡ್ಲಿಕ್ಕೆ ಕೊಡ್ತಾರೆ. ಸೊ ಇನ್ ದಟ್ ವೇ ಆಗ ಕುಂತಿಗೆ ತುಂಬಾನೇ ಅಪ್ಸೆಟ್ ಆಗುತ್ತೆ. ತುಂಬಾ ಸ್ಟೋರಿ ತುಂಬಾ ದೊಡ್ಡದಾಗಿದೆ, ಹೇಳಕ್ ಹೋದ್ರೆ ತುಂಬಾ ಸಮಯ ಬೇಕಾಗುತ್ತೆ. ಸೊ ಆಗ ಕುಂತಿ ಅವರು ಸೂರಸೇನನ ಅರಮನೆಗೆ ಕೊಟ್ಟಾಗ ಕುಂತಿಗೆ ತುಂಬಾ ಬೇಜಾರಾಗತ್ತೆ. ಬಟ್ ಕುಂತಿ ಒಂದು ಒಂದು ವ್ರತ ಮಾಡಿರ್ತಾಳೆ. ಕುಂತಿ ಅಂದ ತಕ್ಷಣ ನಮಗೆ ಸಾಫ್ಟ್ ಹಾರ್ಟೆಡ್ ನೆನಪು ಬರುತ್ತೆ ಅಂತ ಹೇಳಿದೆ. ಅದ್ರ ಜೊತೆಗೆ ಕುಂತಿ ಈಸ್ ಏನೇ ಒಂದು ಆಸ್ಟಿರಿಟಿ ತಗೊಂಡ್ರೆ ಅದನ್ನ ಫಾಲೋ ಮಾಡೋದ್ರಲ್ಲಿ ಎತ್ತದ ಕೈ. ಬಿಕಾಸ್ ಅವರಿಗೆ ತುಂಬಾನೇ ಬೆನಿಡಿಕ್ಷನ್ಸ್ ಕೊಟ್ಟಿದ್ದಾರೆ. ಈವನ್ ದುರ್ವಾಸ ಮುನಿ, ದಟ್ ಇಸ್ ವೈ ಆಲ್ 5 ಪಾಂಡವಸ್ 5 ಪಾಂಡವರು ಸಹ ಜನನ ಆಗಿದ್ದು ದುರ್ವಾಸ ಮುನಿಗಳು ಕೊಟ್ಟಂತ ಒಂದು ವರದಿಂದಾನೆ ಅನ್ನೋದೆಲ್ಲ ನಮಗ್ ಚೆನ್ನಾಗಿ ಗೊತ್ತಿದೆ. ಸೊ ಹೀಗಿರುವಾಗ ಕುಂತಿ ಒಂದ್ಸಲಿ ಅವರ ತಂದೆಗೆ ಒಂದು ಏನು ಪ್ರಾಮಿಸ್ ಅನ್ನ ಮಾಡಿರ್ತಾರೆ. ಅಪ್ಪ ಏನ್ ಹೇಳಿದ್ರು ನಾನು ಕೇಳ್ತೀನಿ, ಮೈ ಫಾದರ್ ಏನ್ ಹೇಳಿದ್ರು ನಾನು ಕೇಳ್ತೀನಿ ಅಂತ. ಅದಕ್ಕೋಸ್ಕರ ಅವ್ರು ಯಾವಾಗ ಅವರ ಮಾತನ್ನ ಉಳಿಸ್ಕೊಳ್ಳಕ್ಕೆ ಕುಂತಿ ಭೋಜನಿಗೆ ಅವರನ್ನ ಕೊಡ್ತಾರೆ. ಆಗ ಕುಂತಿ ಏನೋ ಮಾತಾಡದೆ ಒಪ್ಕೋತಾರೆ. ಆಗ ಕುಂತಿ ಭೋಜ ಹೇಳ್ತಾನೆ, ನಿನ್ನ ಪೃಥೆ ಅಂತ ಕರೀತಾ ಇದ್ರೆ ನಿನ್ಗೆ ಯಾವಾಗ್ಲೂ ನಿನ್ ತಂದೆ ನೆನಪೇ ಬರ್ತಿರುತ್ತೆ, ಇನ್ಮೇಲೆ ನೀನು ಕುಂತಿ ಭೋಜನ ಪುತ್ರಿ ಕುಂತಿ ಆಗು ಅಂತ ಹೇಳ್ಬಿಟ್ಟು. ಅಂತ ಒಂದು ಕ್ವೀನ್ ಕುಂತಿಯ ಕೆಲವೊಂದು ಭಗವಂತನಿಗೆ ಅವಳು ಯಾವ ರೀತಿ ಅವಳ ಒಂದು ಗ್ರಾಟಿಟ್ಯೂಡ್ ಅನ್ನ ಕೊಡ್ತಾಳೆ ಅನ್ನೋದನ್ನ ನಾವ್ ಇವತ್ತು ನೋಡ್ತಾ ಇದೀವಿ. ಸೊ ಬಿಕಾಸ್ ಎಲ್ಲಾ ಕಾಲದಲ್ಲೂ ಪ್ರತಿ ಕ್ಷಣದಲ್ಲೂ ಭಗವಂತ ಕುಂತಿ ಮತ್ತೆ ಕುಂತಿ ಮಕ್ಕಳ ಜೊತೆ ಇದ್ರು. ಸಮಟೈಮ್ಸ್ ಕುಂತಿ ಎಷ್ಟು ಭಾವಪರವಶಳಾಗ್ತಾಳೆ ಅಂದ್ರೆ ಐ ಆಮ್ ಸೋ ಗ್ರೇಟ್, ಮೋರ್ ದೆನ್ ಯುವರ್ ಮದರ್ ಅಂತ ಹೇಳ್ತಾರೆ ಕೆಲವೊಂದು ಶ್ಲೋಕ 23 ಅಲ್ಲಿ ಹೇಳ್ತಾರೆ. ಯಾಕಂದ್ರೆ 23 ಅಲ್ಲಿ ನೀವು ನೋಡಿರ್ಬೋದು, ನಮ್ಮ ಮಾತಾಜೀಸ್ ಎಲ್ಲ ಹೇಳಿದ್ದಾರೆ. ಸೊ ಹಿ ಸೇಸ್, ನೋಡು ನೀನು ನಿನ್ ತಾಯಿನ ಸೇವ್ ಮಾಡಿದ್ಯಾ ಜೈಲಲ್ಲಿ, ಆದ್ರೆ ನೀನು ನನ್ನನ್ನಷ್ಟೇ ಸೇವ್ ಮಾಡಿರೋದಲ್ದೆ ಪದಂ ವಿಪದಂ ಒಂದೊಂದು ಕ್ಷಣದಲ್ಲೂ ನಾವು ವಿಪತ್ತಿಲಿದ್ದಾಗ ನನ್ನನ್ನೊಬ್ಳನೇ ಅಲ್ಲ ನನ್ನ ಮಕ್ಕಳನ್ನು ಸೇವ್ ಮಾಡಿದ್ಯಾ. ಸೊ ಐ ಆಮ್ ವೆರಿ ಫಾರ್ಚುನೇಟ್ ದೆನ್ ಯುವರ್ ಮದರ್ ಅಂತ ಹೇಳ್ತಾರೆ. ಈವನ್ ಕುಂತಿ ಮಹಾರಾಣಿ ಈಸ್ ಈಕ್ವಲ್ ಟು ಯಶೋದಮ್ಮ ಕುಂತಿ ಮಹಾರಾಣಿ ಯಶೋಧರಷ್ಟೇ ಶ್ರೇಷ್ಠರು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಕೃಷ್ಣ ಅಂದ್ರೆ ಹಸ್ತಿನಾಪುರದಲ್ಲಿ ಪಾಂಡವರ ಒಂದು ಸೇವಕರಾಗಿ, ಪಾಂಡವರ ಒಂದು ಸೇವೆಯಲ್ಲಿ ಅವರು ತೊಡಗಿದ್ರು. ಸದಾ ಅವರ ಒಂದು ಸಾಂಗತ್ಯವನ್ನ ಪಾಂಡವರಿಗೆ ಕೊಡ್ತಾ ಇದ್ರು. ಸೊ ಬನ್ನಿ, ಲೆಟ್ಸ್ ಡೈವ್ ಇನ್ ಟು ದ ಶ್ಲೋಕ. ಸೊ ಶ್ಲೋಕ ತುಂಬಾ ಅರ್ಥಗರ್ಭಿತವಾಗಿದೆ. ಸೊ ನಾನು ರ್ಯಾಂಡಮ್ ಆಗಿ ಪಿಕ್ ಮಾಡಿದಂಥದ್ದು, ಬಟ್ ಓದ್ಬೇಕಾದ್ರೆ ನನ್ನ ಪ್ರಿಪರೇಷನ್ ಟೈಮಲ್ಲಿ ಐ ಫೆಲ್ಟ್ ವೆರಿ ವೆರಿ ಹ್ಯಾಪಿ. ಸೊ ಲೆಟ್ ಅಸ್ ರೀಡ್ ಒನ್ಸ್ ಅಗೇನ್. ನಮೋ ಕಿಂಚನ ವಿತ್ತಾಯ, ನಮೋ ಅಕಿಂಚನ. ಸೊ ಇಲ್ಲಿ ಭಗವಂತನನ್ನ ನಮಸ್ಕಾರ ಮಾಡ್ತಾರೆ. ಸೊ ಸಕಲ ನಮಸ್ಕಾರ, ಸೊ ನಮಃ ಅಂತ ಹೇಳ್ತಾರೆ. ಅಕಿಂಚನ ವಿತ್ತಾಯ ಅಂದ್ರೆ ಐಹಿಕವಾಗಿ ಬಡವರಾದವರ ಆಸ್ತಿಯಾದವನಿಗೆ. ಸೊ ಯಾವತ್ತೂ ಇಲ್ಲಿ ಪ್ರಭುಪಾದವ್ರು ಇನ್ನೊಂದು ಕೋಟ್ ಮಾಡ್ತಾರೆ. ಸೊ ಯಾವಾಗ್ಲೂ ಅಷ್ಟೇ ನಾವು ಐಹಿಕ ಮತ್ತೆ ಅಲೌಕಿಕ ಅಂದ್ರೆ ಮಟೀರಿಯಲ್ ಮತ್ತೆ ಸ್ಪಿರಿಚುವಲ್, ಯಾವತ್ತೂ ಎರಡನ್ನೂ ಒಟ್ಟಿಗೆ ತಗೊಂಡೋಗ್ಲಿಕ್ಕೆ ಆಗಲ್ಲ. ಏದರ್ ನಾವು ಸ್ಪಿರಿಚುವಲ್ ಅಲ್ಲಿ ಫಾರ್ವರ್ಡ್ ಆಗಿರ್ಬೇಕು, ಇಲ್ಲ ಮಟೀರಿಯಲಿ ಫಾರ್ವರ್ಡ್ ಆಗಿರ್ಬೇಕು. ಸೊ ಎರಡನ್ನೂ ನಾವು ಸಮಾನವಾಗಿ ತಗೊಂಡ್ ಹೋಗ್ಲಿಕ್ಕೆ ಆಗಲ್ಲ. ಎಕ್ಸಾಂಪಲ್ ಹಿರಿಯ ವೈಷ್ಣವರು ಈ ರೀತಿ ಕೊಡ್ತಾರೆ. ಈಗ ನೀವು 3 ಮೆಟ್ಲು ಹತ್ತುತ್ತೀರಾ ಐಹಿಕವಾಗಿ, ಐ ಮೀನ್ ಸ್ಪಿರಿಚುವಲಿ, ಅಂದ್ರೆ ನೀವೇನಾದ್ರೂ ಯಾವ್ದಾದ್ರು ಒಂದು ಮೆಟೀರಿಯಲ್ ಎಂಟ್ಯಾಂಗಲ್ಮೆಂಟ್, ಭೌತಿಕವಾದ ಯಾವ್ದಾದ್ರೂ ಒಂದು ತ್ರಿಗುಣಗಳಿಗೆ ಒಳಪಟ್ಟು ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ತೋರಿಸಿದ್ರೆ, ಐಹಿಕವಾದಂತೆ ಯಾವ್ದಾದ್ರು ಆಸಕ್ತಿ ತೋರಿಸಿದ್ರೆ, ಯು ಆರ್ ಜಸ್ಟ್ ಕಮಿಂಗ್ ಬ್ಯಾಕ್ ದಟ್ ಸ್ಟೆಪ್ ಅಂತ. ಅದೇ 3 ಮೆಟ್ಲು ಹತ್ತಿರ್ತೀರ ಆಧ್ಯಾತ್ಮಿಕವಾಗಿ, ಯಾವ್ದಾದ್ರು ಒಂದು ಅಟ್ಯಾಚ್ಮೆಂಟ್ ಇಂದ ಕನೆಕ್ಟ್ ಆಗಿ ಇದ್ದಾಗ ಆ 3 ಮೆಟ್ಲಲ್ಲಿ ನಾವು ವಾಪಸ್ ಇಳಿತಿದೀವಿ. ಸೊ ಒಂದು ಇಂಗ್ಲಿಷ್ ಕಥೆಗಳು ನಮ್ಗೆ ಚಿಕ್ಕವರಿದ್ದಾಗ ಹೇಳ್ತಾ ಇದ್ರು. ಒಂದು ಇದಿರುತ್ತೆ, ವಾಟ್ ಇಸ್ ದಟ್, ಐ ಫಾರ್ಗಾಟ್. ಏನ್ ಮಾಡ್ಬೇಕು ಅಂತ ಅದಕ್ಕೆ ಗೊತ್ತಾಗಲ್ಲ. ವಾಟ್ ಇಸ್ ದಟ್, ಎನಿಹೌ ಐ ಫಾರ್ಗಾಟ್ ದಟ್. ಅಂದ್ರೆ ಐಹಿಕವಾಗಿ ನಾವು ಏನಾದ್ರೂ ಒಂದು ಮಾಡ್ತಾ ಇದ್ದಾಗ ಅದರ ಒಂದು ಗುರಿ ಏನು ಅನ್ನೋದನ್ನ ನಾವು ತಿಳ್ಕೊಬೇಕು. ಸೊ ಮಟೀರಿಯಲಿ ನಾವು ಮಾಡೋದು ನಮ್ಮ ಇಂದ್ರಿಯ ತೃಪ್ತಿಗೆ. ಈ ಒಂದು ಭೌತಿಕ ಜಗತ್ತಲ್ಲಿ ನಾವು ಜೀವವಾಗಿ ಬಂದಿದ್ದೇವೆ, 84 ಲಕ್ಷ ಯೋನಿಗಳಲ್ಲಿ ಬಂದಿದ್ದೇವೆ. ಸೊ ಯಾವ ಒಂದು ಉದ್ದೇಶಕ್ಕೆ? there is only one reason to go back to Godhead. ಬಿಕಾಸ್ ನಾವೆಲ್ಲಾ ಕ್ಲಾಸಲ್ಲಿ ಕೇಳ್ತಿರ್ತೀವಿ, ನಾವು ಈ ಒಂದು ಮನುಷ್ಯ ಜನ್ಮ ತಗೊಂಡ್ ಬಂದಿರೋದೇ ಭಗವಂತನ ನಿರಂತರ ಸೇವೆಯಲ್ಲಿ ತೊಡಗಿ ಈ ಒಂದು ಜೀವಕ್ಕೆ ಮುಕ್ತಿಯನ್ನ ಹೊಂದೋದಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಡಿಯರ್ ಡಿವೋಟೀಸ್, ವಿ ಹ್ಯಾವ್ ಟೇಕನ್ ದಿಸ್ ಬಾಡಿ not to satisfy the senses, just to go back to the Godhead.
ಸೊ ಇಲ್ಲಿ ಅಕಿಂಚನ ವಿತ್ತಾಯ ಅಂತ ಹೇಳಿದಾಗ ಹೂವೆವರ್ ಲೀಸ್ಟ್ ಬಾದರ್ ಅಬೌಟ್ ದಿ ಮಟೀರಿಯಲ್ ಆಪುಲೆನ್ಸಸ್, ಈ ಐಹಿಕ ಒಂದು ಏನ್ ಹೇಳ್ತೀವಿ ಸಂಪತ್ತನ್ನ ಯಾರು ತ್ಯಾಗ ಹೆಚ್ಚಾಗಿ ನಿರಾಕರಿಸ್ತಾರೆ ಅವರಿಗೆ ಮಾತ್ರ ಆಧ್ಯಾತ್ಮ ಸಿಗತ್ತೆ. ಇವನ್ ನಮ್ಮ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಒಂದ್ ಕಡೆ ನಾವು ಟೆಂಪಲ್ಗೂ ಹೋಗ್ಬೇಕು, ಅಲ್ಲಿ ಫೀಸ್ಟ್ ಎಂಜಾಯ್ ಮಾಡ್ಬೇಕು, ಅಲ್ಲಿ ಡಿವೋಟೀಸ್ ಅಸೋಸಿಯೇಷನ್ ವಂಡರ್ಫುಲ್ ಅಂತ ಅನ್ಕೋತೀವಿ. ದಿ ಅದರ್ ಸೈಡ್ ವಿ ಆಲ್ಸೋ ಥಿಂಕ್ ಲೆಟ್ ಅಸ್ ಎಂಜಾಯ್ ವಿತ್ ಆರ್ ಫ್ರೆಂಡ್ಸ್, ಒಂದು ಕರ್ಮಿ ಫ್ರೆಂಡ್ಸ್ ಇಂದ ಭೌತಿಕವಾಗಿ ವಿಲ್ ಗೋ ಟು ಪಬ್, ವಿಲ್ ಗೋ ಟು ರೆಸ್ಟೋರೆಂಟ್ ಅಂಡ್ ವಿಲ್ ಎಂಜಾಯ್. That will never work. Prabhupada is clearly saying in his purport, all glories to Srila Prabhupada ki jai. Because ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಗೆ ಬೆಸ್ಟ್ ಎಕ್ಸಾಂಪಲ್ಸ್ ಆ ಪ್ರಭುಪಾದ ಅವರು ಕೊಡ್ತಾ ಇದಾರೆ. We can see all the Shad Goswamis. So all Shad Goswamis are excellent. So ಅದರಲ್ಲಿ ನಮ್ಮ ರಘುನಾಥ ದಾಸ ಗೋಸ್ವಾಮಿ ಅವರು ಪಶ್ಚಿಮ ಬಂಗಾಳದ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ರು. ರಘುನಾಥ ಸ್ವಾಮಿ ಗೋಸ್ವಾಮಿಗಳು ಮಹಾ ದೊಡ್ಡ ಜಮೀನ್ದಾರರಾಗಿದ್ರು, ಮತ್ತಿನ್ನೊಂದು ಗೋಸ್ವಾಮಿಗಳು ಪಶ್ಚಿಮ ಬಂಗಾಳದ ಸರ್ಕಾರದ ಮಂತ್ರಿ ಆಗಿದ್ರು ಅಂತ ಹೇಳ್ತಿದ್ದಾರೆ. ಹಾಗೆ ಎಲ್ಲ ಮೋಸ್ಟ್ ಆಫ್ ದ ಡಿವೋಟೀಸ್ ಇವನ್ ರೈಟ್ ನಾವ್ ಇನ್ ಅವರ್ ಕರೆಂಟ್ ಭಕ್ತ ವೃಂದ ದೇ ಆಲ್ ಆರ್ IIT ಗೋಲ್ಡ್ ಮೆಡಲಿಸ್ಟ್. ಏನೋ ಅವರೆಲ್ಲ ತುಂಬಾ ಒಳ್ಳೆ ಕೆಲಸದಲ್ಲಿದ್ದವರು. Not only these, even our beloved Guru Maharaj is also coming from one of the richest family. So ಹಾಗಾಗಿ ಅವರ ಒಂದು ಫಾರಿನ್ ಸಿಟಿಸನ್ಶಿಪ್ ನ ಬಿಟ್ಟು ಇಂಡಿಯನ್ ಸಿಟಿಸನ್ಶಿಪ್ ತಗೊಂಡಿದ್ದಾರೆ. ಸೊ ಇದೆಲ್ಲ ನೋಡಿ, ಬಿಕಾಸ್ ಮಟೀರಿಯಲಿ ಅವರಿಗೆ ಸಾಕಷ್ಟು ಆಪುಲೆನ್ಸಸ್ ಇತ್ತು, ಸಂಪತ್ತಿತ್ತು. ಬಟ್ ಅವರಿಗೆ ಗೊತ್ತಾಯ್ತು, ದೇ ರಿಯಲೈಸ್ಡ್ ಒನ್ಸ್ ಅಪಾನ್ ಎ ಟೈಮ್ ಇಟ್ ವಿಲ್ ನಾಟ್ ವರ್ಕ್ ಟು ಗೆಟ್ ಕೃಷ್ಣ. ಸೊ ದಟ್ ಈಸ್ ಅ ರೀಸನ್ ಅವ್ರಿಗೆ ಗೊತ್ತಾಯ್ತು, ಭಗವಂತನನ್ನ ಪಡ್ಕೋಬೇಕು ಅಂದ್ರೆ ನಮಗೆ ಈ ಒಂದು ಟೆಂಪರರಿ ಅಟ್ಯಾಚ್ಮೆಂಟ್ ಆರ್ ಟೆಂಪರರಿ ಇದೊಂದು ಗ್ಲಿಟರಿಂಗ್ ಇದೆಲ್ಲ, ಇಟ್ಸ್ ಅ ಟೆಂಪರರಿ ಗ್ಲಿಟರಿಂಗ್, ಇಟ್ ಜಸ್ಟ್ ಅನ್ ಮಾಯಾಸ್ ಒಂದು ಫ್ರಾಗ್ನೆನ್ಸ್ ಅಷ್ಟೇ. ಸೊ ಇದು ವರ್ಕ್ ಆಗೋದಿಲ್ಲ ಅಂತ ದಿ ಸ್ಟಾರ್ಟೆಡ್ ಲೀಸ್ಟ್ ಬಾದರ್ ಅಬೌಟ್ ದೀಸ್ ಮಟೀರಿಯಲ್ ಆಪುಲೆನ್ಸಸ್. ಬಟ್ ಥಿಂಕ್ ಅಬೌಟ್ ಅವರ್ ಸೆಲ್ಫ್. We just work for just 30,000, 40,000, 50,000. We just ನಮಗೆ ಯಾವುದೋ ಒಂದು ಮೂವಿ ನೋಡೋದ್ರಿಂದ ಖುಷಿ ಕೊಡ್ತೀವಿ ಆಗುತ್ತೆ ಅಂತ ವಿ ಗೋ ಟು ಅ ಮಾಲ್, ವಿ ಸ್ಪೆಂಡ್ ಲಾಟ್ ಆಫ್ ಮನಿ. ಅದರಲ್ಲಿ ಹೆಚ್ಚು ಹಣ ಖರ್ಚು ಮಾಡ್ಕೊಂಡು 2 ಅವರ್ ಕೂತ್ಕೊಂಡು ಬರ್ತೀವಿ. ಅಥವಾ ನಮ್ಮ ಟಿವಿಲಿ ಹಾಕೋ ಒಂದು ಸಿನಿಮಾ, ಸೀರಿಯಲ್ಸ್, ಇನ್ನೊಂದು ಮತ್ತೊಂದು. ಸೊ ದಿಸ್ ಆಲ್ ವೇಸ್ಟ್ ಆಫ್ ಟೈಮ್ ಬಿಕಾಸ್ ವಿ ಹ್ಯಾವ್ ಎ ವೆರಿ ಲಿಮಿಟೆಡ್ ಟೈಮ್. ಅಂಡ್ ಆ ಒಂದು ಸಣ್ಣ ಸಮಯದಲ್ಲಿ ವಿ ಆರ್ ಟ್ರೈಂಗ್ ಟು ಸ್ಪೆಂಡ್ ಆಲ್ ಫಾರ್ ಮೆಟೀರಿಯಲ್ ಎಂಜಾಯ್ಮೆಂಟ್. ಯಾವಾಗ ನಾವು ಅಧಿಕಾರಕ್ಕೆ ಮತ್ತೆ ಈ ಒಂದು ಭೌತಿಕ ಸಂಪತ್ತಿಗೆ ಹೋರಾಡ್ತಿರ್ತೀವಿ, ಅಷ್ಟು ಹೊತ್ತು ಭಗವಂತ ನಮ್ಮಿಂದ ದೂರ ಹೋಗ್ತಾನೆ ಇರ್ತಾನೆ. ಸೊ ಅದಕ್ಕೆ ಪ್ರಭುಪಾದರು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ನಮ್ಮೆಲ್ಲರಿಗೂ ಗೊತ್ತು ಸನಾತನ ಗೋಸ್ವಾಮಿಗಳು. ಅವರದ್ದು ಒಂದು ಸ್ಟೋರಿನ ನಾನು ಹೇಳಕ್ ಬಯಸ್ತೀನಿ. ದಿಸ್ ಇಸ್ ವಾಟ್ ಇಟ್ ಇಸ್ ರಿಟನ್ ಇನ್ ಪ್ರಭುಪಾದ್ಸ್ ಭಾವಾರ್ಥ ಆಲ್ಸೋ. ಒಂದ್ಸಲಿ ಒಬ್ಬ ಭಕ್ತನಿರ್ತಾನೆ, ಅವನು ಶಿವನ್ ಭಕ್ತನಾಗಿರ್ತಾನೆ. ಅವನಿಗೆ ಸ್ವಲ್ಪ ತುಂಬಾ ಕಷ್ಟ ಇರುತ್ತೆ, ಮತ್ತೆ ಮೋರ್ ದೆನ್ ಕಷ್ಟ, ಹಿ ಹ್ಯಾಸ್ ಎ ಲಾಟ್ ಆಫ್ ಡಿಸೈರ್, ಗ್ರೀಡಿನೆಸ್. ಸೊ ಅವರು ಭಗವಂತನ ಕುರಿತು ತಪಸ್ ಮಾಡ್ತಾರೆ. ಯಾರು ಶಿವನನ್ನ ಶಿವ ಭಕ್ತನಾಗಿರ್ತಾನೆ, ಶಿವನ ಕುರಿತು ತಪಸ್ ಮಾಡ್ತಾರೆ. ಸೊ ತಿಳ್ಕೊಬೇಕಿಲ್ಲಿ, ಯಾವಾಗ್ಲೂ ನಾವು ಭಗವಂತನ ಸೇವೆಯನ್ನ ಈ ಭೌತಿಕವಾದಂತ ವಸ್ತುಗಳಿಗೋಸ್ಕರ ಮಾಡಬಾರ್ದಂತೆ, ಹೈಯರ್ ಟೇಸ್ಟ್ಗೋಸ್ಕರ ಮಾಡ್ಬೇಕು. ಹೈಯರ್ ಟೇಸ್ಟ್ ಅನ್ನೋದು ಯಾವಾಗ ಬರುತ್ತೆ? ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ ನಿಜವಾಗ್ಲೂ ಚೆನ್ನಾಗಿ ಓದ್ಬೇಕು ಅಂತ ಅವನಿಗೆ ಯಾವಾಗ ಬರುತ್ತೆ ಅಂದ್ರೆ, ಅವನಿಗೊಂದು ಆಸೆ ಇರುತ್ತೆ, ಅವನನ್ನು ಚೆನ್ನಾಗಿ ಓದಿದ್ರೆ ಒಂದು ಡಾಕ್ಟರ್ ಆಗ್ಬೋದು, ಅದರಿಂದ ಹೆಚ್ಚು ಹಣ ಸಂಪಾದನೆ ಮಾಡ್ಬೋದು. ಈಗ ಅವನು ಸಮಯ ವ್ಯರ್ಥ ಮಾಡೋಕ್ಕಿಂತ ಅವನಿಗೊಂದು ಹೈಯರ್ ಟೇಸ್ಟ್ ಇರುತ್ತೆ, ನಾನು ಚೆನ್ನಾಗಿ ಓದಿದ್ರೆ ಐ ಕ್ಯಾನ್ ಸ್ಪೆಂಡ್, ನಾನು ಎಷ್ಟೊಂದು ಈ ತರ ಆಟ ಆಡ್ಬೋದು, ಈ ತರ ಸಮಯ ನಾನು ಎಂಜಾಯ್ ಮಾಡ್ಬೋದಲ್ವಾ, ನಾನು ಚೆನ್ನಾಗಿ ಓದ್ಬೇಕು, ಬಿಕಾಸ್ ಐ ಹ್ಯಾವ್ ಟು ಫೈಂಡ್ ಅ ಸೋರ್ಸ್ ಫಾರ್ ಇನ್ಕಮ್ ಅಂತ. ದಟ್ ಇಸ್ ವೈ ವಿಲ್ ಸ್ಟಡಿ, ರೈಟ್? ಅದೇ ರೀತಿ ಇನ್ನೊಬ್ಬ ನೌಕರ, ಈಗ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರಾದ್ರೂ ಆಗಿರ್ಬೋದು, ದೇ ಸ್ಟ್ರಗಲ್ ಹಾರ್ಡ್ ಟು ಗೆಟ್ ಅ ಪ್ರಮೋಷನ್, ದೇ ರೀಡ್ ಅ ಬುಕ್ಸ್, ದೇ ರೈಟ್ ಸಮ್ ಎಕ್ಸಾಮ್ಸ್. ವೈ? ಟು ಬಿಕಮ್ ಎ ಪ್ರಮೋಷನ್ ತಗೊಳ್ಬೇಕು, ಅದರಿಂದ ಹೆಚ್ಚು ಹಣ ಸಂಪಾದನೆ ಮಾಡಿಸಿ ಹೈಯರ್ ಟೇಸ್ಟ್. ದ ಸೇಮ್ ವೇ ದರ್ ಇಸ್ ಅನ್ ಹೈಯರ್ ಟೇಸ್ಟ್, ದಟ್ ಈಸ್ ಅಧ್ಯಾತ್ಮ. ಸೊ ಭಗವಂತನ ನಾಮ ಸಂಕೀರ್ತನ, ಇದನ್ನೆಲ್ಲ ನಮಗೆ ವರಪ್ರಸಾದವಾಗಿ ಪ್ರಭುಪಾದವರು ಕೊಟ್ಟಿದ್ದಾರೆ. ಸೊ ಯಾವಾಗ್ಲೂ ನಾವು ನಮ್ಮ ಒಂದು ಭಕ್ತ ವೃಂದದವರನ್ನ, ನಮ್ಮ ಹಿರಿಯ ವೈಷ್ಣವರನ್ನ ನಾವು ಸದಾ ನೆನ್ಸ್ಕೊಳ್ತಾ ಇರ್ಬೇಕು. ಬಿಕಾಸ್ ಈ ಒಂದು ಹರಿನಾಮವನ್ನ ನಮಗೆ ಕೊಡ್ಲಿಕ್ಕೆ ಎಂಟೈರ್ ಭಕ್ತಿ
ಸಂಘ ನಮಗೆ ಸಾಕ್ಷಿಯಾಗಿದೆ. ಸೊ ಕಮ್ ಬ್ಯಾಕ್ ಟು ದ ಟಾಪಿಕ್. ಅವನು ಶಿವನ ಭಕ್ತನಾಗಿರ್ತಾನೆ. ಶಿವನ ಕುರಿತು ತಪಸ್ ಮಾಡಿದವಾಗ ಏನ್ ಬೇಕು ನಿನ್ಗೆ, ಏನ್ ವರ ಬೇಕು ಅಂದಾಗ ಶಿವ ಆ ಒಂದು ಭಕ್ತ ಕೇಳ್ತಾನೆ, ನನಗೆ ಎಷ್ಟು ನನಗೆ ತುಂಬಾ ಐಹಿಕ ಸಂಪತ್ತನ್ನ ಅನುಭವಿಸ್ಬೇಕು ಅನ್ನೋ ಆಸೆ ಇದೆ. ಸೊ ನನಗೆ ಅಂತ ಒಂದು ಐಹಿಕ ಸಂಪತ್ತು ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಶಿವ, ಖಂಡಿತ ನಿನಗದು ಸಿಗತ್ತೆ. ಸೊ ನೀನು ಬೃಂದಾವನದಲ್ಲಿ, ಹರೇ ಕೃಷ್ಣ, ಜಸ್ಟ್ ಎ ಮಿನಿಟ್, ಬೃಂದಾವನದಲ್ಲಿ ಸನಾತನ ಗೋಸ್ವಾಮಿ ಅಂತ ಇದ್ದಾರೆ, ಅವರನ್ನ ಹೋಗಿ ಮೀಟ್ ಮಾಡಿ ಅಂತ ಹೇಳ್ತಾ ಸೊ ಅಂತ ಒಂದು ಸಂದರ್ಭದಲ್ಲಿ ಅವನು ಹುಡ್ಕೊಂಡ್ ಬರ್ತಾನೆ ತುಂಬಾ ಆಸೆಯಿಂದ. ಅವನಿಗೆ ಒಂದು ಐಹಿಕ ಸಂಪತ್ತಿನ ಒಂದು ಆಸೆ ಇರತ್ತೆ, ಗ್ರೀಡಿನೆಸ್ ಇರತ್ತೆ. ಸೊ ಆಗ ಬಂದು ಸನಾತನ ಗೋಸ್ವಾಮಿಗಳನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ಸನಾತನ ಗೋಸ್ವಾಮಿಗಳು ನೋಡಿದ ತಕ್ಷಣ ಅವನಿಗೆ ಏನೋ ಒಂದು ಅಲೌಕಿಕವಾದ ಒಂದು ಭಾವನೆ ಆಗುತ್ತೆ. ಅಂದ್ರೆ he never senses in his life ಅಂತ. ಸೊ ಬಟ್ ಆದ್ರೂ ಸಹ ಅವನ ಒಂದು ಗ್ರೀಡಿನೆಸ್ ಅವನ ಒಂದು ಡಿಸೈರ್ ನ ಶೇರ್ ಮಾಡಕ್ ಹೇಳುತ್ತೆ. ನೋಡಿ, ಈ ರೀತಿ ನನಗೆ ಸ್ವಯಂ ಶಿವನೇ ನನ್ನ ನಿಮ್ಮ ಹತ್ರ ಕಳ್ಸಿದ್ರು. ಸೊ ನನಗೆ ಐಹಿಕ ಸಂಪತ್ತು ಬೇಕು, ಯಾವತ್ತೂ ಮುಗಿಬಾರ್ದು, ಅಷ್ಟಿರ್ಬೇಕು ನನ್ನ ಹತ್ರ ಅಂತ. ಸೊ ಅಂತಂದೊಂದು ಬೇಕು ಅಂದ್ರೆ ನಿಮ್ಮ ಹತ್ರ ಏನೋ ಒಂದು ಟಚ್ ಸ್ಟೋನ್ ಅಥವಾ ಸ್ಪರ್ಶ ಮಣಿ ಇದೆ ಅಂದ್ರೆ ಅದು ನನಗೆ ಬೇಕು ಅಂತ. ಅದಕ್ಕೋಸ್ಕರ ಸನಾತನ ಗೋಸ್ವಾಮಿಗಳು ಹೇಳ್ತಾರೆ, ಓಕೆ, ಅಲ್ಲಿ ಒಂದು ಕಸದ ಒಂದು ಇದಿದೆ, ಕಸದ ಒಂದು ಬುಟ್ಟಿ ಇದೆ, ಅಲ್ಲಿ ಹೋಗಿ ನಿನ್ಗೆ ಬೇಕಾಗಿದ್ದು ಸಿಗತ್ತೆ, ತಗೋ ಹೋಗು ಅಂತ ಹೇಳ್ಬಿಟ್ಟು. ಸೊ ಅವನಿಗೆ ಅನುಮಾನ ಬರುತ್ತೆ, ಏನು ಅಂತ ಒಂದು ತುಂಬಾ ಬೆಲೆ ಬಾಳೋ ವಸ್ತು ಇಲ್ಲಿ ಇರಕ್ ಸಾಧ್ಯನಾ ಅಂತ ಹೇಳ್ಬಿಟ್ಟು ಅವನು ನೋಡಿ ಹುಡುಕ್ತಾಗ ಅವನಿಗೆ ಸಿಗತ್ತೆ. ಅವನಿಗೆ ಸಿಕ್ಕಿದ್ಮೇಲೆ ಅವನು ತುಂಬಾನೇ ಖುಷಿ ಪಟ್ಕೊಂಡು ತುಂಬಾ, ನನಗೆ ನನ್ ಬೇಕಾಗಿದ್ದೆಲ್ಲ ಸಿಕ್ಬಿಡತ್ತೆ, ನನಗೆ ಯಾವ್ದು ಇನ್ನ ಕಡಿಮೆ ಇರೋದಿಲ್ಲ ಅಂತ ತುಂಬಾ ಖುಷಿಯಿಂದ ಹೋಗ್ತಿರ್ತಾನೆ. ಆನ್ ದ ವೇಲಿ ಮತ್ತೆ ನೋಡಿ ದ ಬ್ಲೆಸ್ಸಿಂಗ್ಸ್ ಆಫ್ ದ ಲಾರ್ಡ್ ಹೆಂಗಿರತ್ತಂದ್ರೆ, ಅವನಿಗನ್ಸತ್ತೆ, ಹೌದು, ಆ ಸಾಧುಗಳು ಇಂಥ ಬೆಲೆ ಬಾಳೋ ವಸ್ತುನ ಕಸದ ಒಂದು ಇದ್ರಲ್ಲಿ ಯಾಕೆ ಹಾಕಿರ್ತಾರೆ, ಮೋಸ್ಟ್ಲಿ ಇದು ಸರಿ ಇರೋದಿಲ್ಲ, ಏನೋ ಇದ್ರಲ್ಲಿ ಇರತ್ತೆ, ಲೆಟ್ ಮಿ ಗೆಟ್ ಅ ಕ್ಲಾರಿಫಿಕೇಶನ್. ಸೊ ಇವನಲ್ಲೂ ಒಂದು ನಾವು ಒಳ್ಳೆ ಗುಣಗಳನ್ನ ನೋಡ್ಬೋದು. ಯಾಕಂದ್ರೆ ನಿಜವಾದ ವೈಷ್ಣವರು ಎಂಥ ಒಬ್ಬ ಕೆಟ್ಟ ವ್ಯಕ್ತಿಯಲ್ಲೂ ಸಹ ಒಂದು ಪಾಸಿಟಿವ್ ಅನ್ನೋದನ್ನ ನೋಡ್ತಾ ಇರ್ತೀವಿ. ದಟ್ ಇಸ್ ವಾಟ್ ವಿ ಕ್ಯಾನ್ ಲರ್ನ್ ಫ್ರಮ್ ದಿಸ್ ಪಾಸ್ಟ್ ಟೈಮ್. ಅಲ್ಲಿ ಹೋಗಿ ಕೇಳ್ತಾರಂತೆ, ಒಂದು ಡೌಟ್ ಇದೆ ನನ್ಗೆ, ಇನ್ಕ್ವಿಸಿವ್ನೆಸ್ ಅಂತ ಹೇಳ್ತಾರೆ ಗೊತ್ತಾ, ಅದು. ಸೊ ಅವನು ಹೋಗಿ ಕೇಳ್ತಾರೆ, ನೋಡಿ, ನೀವು ಇಂಥ ಬೆಲೆ ಬಾಳೋ ವಸ್ತು ನೀವು ನನಗೆ ಕೊಡೋದಾದ್ರೆ ಇದನ್ನ ಯಾಕೆ ಕಸದ ಬುಟ್ಟಿಲಿ ಹಾಕಿದ್ರಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ಏನು ಸನಾತನ ಗೋಸ್ವಾಮಿಗಳು ಹೇಳ್ತಾರೆ, ನಿನಗೆ ಇದು ತುಂಬಾ ಬೆಲೆ ಬಾಳೋದೆ, ಬಟ್ ನನ್ನ ಹತ್ರ ಇನ್ನೂ ಬೆಲೆ ಬಾಳೋದಿದೆ, ನಿನಗ್ ಬೇಕಾ ಅಂತ ಹೇಳ್ಬಿಟ್ಟು. ಓ ಹೌದಾ, ಇದಕ್ಕಿಂತ ಬೆಲೆ ಬಾಳೋದಿದ್ಯಾ, ಹಾಗಾದ್ರೆ ಕೊಡಿ ಅಂತ ಹೇಳ್ಬಿಟ್ಟು ಅದನ್ನ ಬಿಸಾಕ್ಬಿಟ್ಟು, ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರಂತೆ, ಸರಿ ಇದನ್ನ ಹೋಗಿ ಆ ನದಿಯ ದೂರಕ್ಕೆ ಬಿಸಾಕ್ಬಿಡು, ನದಿ ಒಳಗಡೆ ಬಿಸಾಕ್ಬಿಟ್ಟು ಬಾ, ನಾನು ಅದಕ್ಕಿಂತ ಹೆಚ್ಚಾಗಿ ಬೆಲೆ ಬಾಳೋದ್ ಕೊಡ್ತೀನಿ ಅಂತ. ಸೊ ಅದನ್ನ ಬಿಸಾಕ್ಬಿಟ್ಟು ಇನ್ನು ಮತ್ತೆ ಬರ್ತಾನಂತ, ಇನ್ನೂ ಬೆಲೆ ಬಾಳೋದಿರುತ್ತೆ ಅಂತ ಹೇಳ್ಬಿಟ್ಟು. ಆಗ ಶ್ರೀಲಾದ ಸನಾತನ ಗೋಸ್ವಾಮಿಗಳು ಹರಿನಾಮ ದೀಕ್ಷೆಯನ್ನ ಅವನಿಗೆ ಕೊಡ್ತಾರೆ. ಆ ಮೂಮೆಂಟ್ ಅಲ್ಲಿ ಅವರು ಹರಿನಾಮದ ಒಂದು ಇನಿಸಿಯೇಷನ್ ಅನ್ನ ಅವರಿಗೆ ಕೊಡ್ತಾರೆ. ಹರಿಭೋವನ್. ಸೊ ನಮಗೂ ಸಹ ನಮ್ಮ ಶ್ರೀಲ ಪ್ರಭುಪಾದರು ಹರಿನಾಮದ ಒಂದು ಮಹತ್ವವನ್ನ ನಮ್ಗೆಲ್ಲ ಸಾರಿ, ನಾವಷ್ಟೇ ಅದನ್ನ ಅನುಭವಿಸೋದಲ್ಲ, ಇಡೀ ಪ್ರಪಂಚಕ್ಕೆ ಸಾರಿ ಅಂತ ಹೇಳಿ ನಮ್ಗೊಂದು ಅದ್ಭುತವಾದಂತ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಪ್ರಭುಪಾದವರನ್ನ ನೆನ್ಸ್ಕೊಳ್ಳೇಬೇಕು. ಸೊ ಇಲ್ಲಿ ಒಂದು ಸನಾತನ ಗೋಸ್ವಾಮಿಗಳ ಒಂದು ಕ್ವಾಲಿಟಿ ನಮಗೆ ಗೊತ್ತಾಗುತ್ತೆ. ಏನು ಅಂದ್ರೆ, ಒಬ್ಬ ಮಹಾತ್ಮ ನಿಜವಾಗ್ಲೂ ಅವನು ವಾಸ್ತವಿಕವಾಗಿ ಶುದ್ಧ ಭಕ್ತನಾಗಿದ್ರೆ, ಇಫ್ ಈಸ್ ಅ ಪ್ಯೂರ್ ಡಿವೋಟಿ, ಅವನು ಹಿ ನೆವರ್ ಗಿವ್ಸ್ ಎನಿಥಿಂಗ್ ಮಟೀರಿಯಲಿಸ್ಟಿಕ್ ಅಂತ, ಐಹಿಕವಾಗಿ ಅವನು ಏನನ್ನು ಕೊಡೋದಿಲ್ಲ. ಸೊ ಅವ್ರು ಯಾವಾಗ್ಲೂ ಐಹಿಕಕ್ಕಿಂತ ಬೆಲೆ ಬಾಳೋದನ್ನ ಕೊಡ್ತಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಮತ್ತೆ ಯಾವಾಗ ನಾವೆಷ್ಟೋ ಜನ ಅನ್ಕೊಳ್ತೇವೆ, ಏನೋ ಈ ಭೌತಿಕದಲ್ಲಿ ಇದ್ದಾಗ ನಾನೇನು ಕೃಷ್ಣ ಕಾನ್ಶಿಯಸ್ ಬಂದಾಗಿಂದ ಏನೂ ಡೆವಲಪ್ ಆಗಿಲ್ಲ, ಬಿಕಾಸ್ ಇಟ್ ವೋಂಟ್ ಹ್ಯಾಪನ್, ಇದಾಗೋದಿಲ್ಲ. ಯಾಕಂದ್ರೆ ಈ ಒಂದು ಐಹಿಕ ತೃಷೆ ಅನ್ನೋದೇನಿದೆ, ಪ್ರಭುಪಾದ್ ಸೇಸ್ ಇಸ್ ಅನ್ ಮಟೀರಿಯಲ್ ಡಿಸೈರ್ ಮತ್ತೆ ಈ ಆಧ್ಯಾತ್ಮಿಕ ಮುನ್ನಡೆ ಎರಡು ಯಾವತ್ತೂ ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ನಾವು ಮಟೀರಿಯಲ್ ಅಲ್ಲಿ ನಾನು ಇನ್ನೊಂದು ದೊಡ್ಡ ಮನೆ ತಗೋಬೇಕು, ಕಾರ್ ತಗೋಬೇಕು, ಪ್ರಮೋಷನ್ಸ್ ಬೇಕು,
ನಾನು PhD ಮಾಡ್ಬೇಕು, ಭೌತಿಕವಾದ ಜ್ಞಾನ ಸಂಪಾದನೆ ಮಾಡ್ಬೇಕು, ಈ ರೀತಿ ಎಲ್ಲ ತುಂಬಾ ಆಸೆಗಳು ಇಟ್ಕೊಂತೀವಿ, ಅಡ್ವಾನ್ಸ್ಮೆಂಟ್ ಇಟ್ಕೊಳ್ತೀವಿ. ಆಗ ಖಂಡಿತ ಆಕ್ಚುಲಿ ಆ ಒಂದು ಡಿಸೈರ್ ಏನಿದೆ, ದಟ್ ಡಿಸೈರ್ ಇಸ್ ದ drawback for our spiritual advancement. Dear devotees, let us understand, since we are not developed in Krishna consciousness, the only one reason is we are hankering for a material advancement, either in any way, even knowledge ಆಗಿರ್ಬೋದು, even material opulences ಗೆ, or for a position, right? So in our Bhagavatam there are exalted devotees. ಯಾರ್ಯಾರಂದ್ರೆ ಪರೀಕ್ಷಿತ್ ಮಹಾರಾಜ್ example, then ಅಂಬರೀಷ್ ಮಹಾರಾಜ್, ಅವರೆಲ್ಲ ಎಷ್ಟು ದೊಡ್ಡ ದೊಡ್ಡ ಮಹಾ ರಾಜರು ಅವರು. ಅವ್ರ ಹತ್ರ ಐಹಿಕ ಸಂಪದೆಗೆ ಏನೂ ಕೊರತೆ ಇಲ್ಲ, ಬಟ್ ಆದ್ರೆ ಅವರು ಅದನ್ನೆಲ್ಲ ಬಿಟ್ಬಿಟ್ರು. ಬಿಕಾಸ್ ಅವರಿಗೆ ಗೊತ್ತಿತ್ತು, ಇದನ್ನ ಇಟ್ಕೊಂಡು ಹೋದ್ರೆ ನಾವು ಭಗವಂತನನ್ನ ಪಡಿಲಿಕ್ಕೆ ಆಗೋದಿಲ್ಲ. ದಟ್ ನೆವರ್ ಲೀಡ್ಸ್ ಟು ಅನ್ ಅಡ್ವಾಂಟೇಜ್ ಆಫ್ ಮಟೀರಿಯಲ್ ಅಡ್ವಾನ್ಸ್ಮೆಂಟ್ ಅಂತ. ಸೊ ನಾವು ಮಟೀರಿಯಲಿ ಎಷ್ಟು ಎಂಟ್ಯಾಂಗಲ್ಮೆಂಟ್ ಆಗ್ತೀವಿ, ಅಷ್ಟು ನಮ್ಮ ಅನರ್ಥಗಳು ಹೆಚ್ಚಾಗಿ ಹೋಗುತ್ತೆ. ಈಗ ನಾವೇನ್ ನೋಡ್ತಾ ಇರ್ತೀವಿ, ಅಡ್ವಾನ್ಸ್ಮೆಂಟ್ ಈ ಭೌತಿಕದಲ್ಲಿ ತುಂಬಾ ಫಾಸ್ಟ್ ಆಗಿ ಟೆಕ್ನಾಲಜಿ ಎಲ್ಲ ಮೂವ್ ಆಗ್ತಿದೆ. ಆಮೇಲೆ ಪೀಪಲ್ ಆರ್ ಪ್ರಭುಪಾದಿ ಇವನ್ ನೈಸ್ಲಿ ಸೇಸ್, ಏನಂದ್ರೆ ಸ್ಪೇಸ್ ಗೆಲ್ಲ ಹೋಗ್ತಾರೆ. ಚಂದ್ರಯಾನ ರೀಸೆಂಟ್ಲಿ ಎಲ್ಲ ಆಯ್ತು, ರೈಟ್? ಸೊ ಈ ಚಂದ್ರಯಾನ, ಸ್ಪೇಸ್ ಗೆ ಹೋಗೋದು, ಮತ್ತೆ ಬೇರೆ ಬೇರೆ ಏನೇನೋ ಟೆಕ್ನಾಲಜಿಕಲಿ ಅಡ್ವಾನ್ಸ್ಮೆಂಟ್ ಎಲ್ಲ ಮಾಡ್ತಾ ಇರೋದು, ಇದರಿಂದ ಯಾವುದು ಉಪಯೋಗಕ್ಕೆ ಬರ್ತಾ ಇಲ್ಲ. ಇಟ್ ಇಸ್ ಸಿಂಪ್ಲಿ ವೇಸ್ಟ್ ಆಫ್ ರಿಸೋರ್ಸಸ್ ಆಸ್ ವೆಲ್ ಆಸ್ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ಬಿಟ್ಟು. ಸೊ ಈ ಐಹಿಕ ಸಂಪತ್ತು ಅನ್ನೋದೇನಿದೆ, ಈ ಮಟೀರಿಯಲ್ ಆಪುಲೆನ್ಸಸ್, ಇದು ಈ ಒಂದು ಪ್ರಕೃತಿಯ 3 ಗುಣಗಳಿಂದ ಉತ್ಪತ್ತಿಯಾಗಿದ್ದು, ತಾಮಸ, ರಾಜಸ ಅಂಡ್ ಸಾತ್ವಿಕ. ಸೊ ಈ 3 ಗುಣಗಳಿಂದ ಉತ್ಪತ್ತಿಯಾಗಿದೆ. ಸೊ ಆ ಒಂದು ಉತ್ಪನ್ನಗಳು, ಈ ಒಂದು ಮಟೀರಿಯಲ್ ಸಂಪತ್ತು ಏನಿದೆ, that will destroy our spiritual spirit. See, in previously we had Chaturmasya and Bhishma Panchaka ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ವಿ. After some people, maybe some, there are, I am not denying, ಇಲ್ಲಿ ನಾವು ತುಂಬಾ exalted devotees ಇದ್ದೀರಾ, you are maybe throughout the year you are with the spirits, but most of us, like including me, a fallen soul like me, ನನಗೆ sometimes ಪೌರ್ಣಮಿ ಆಯ್ತು, then nothing to do with, then back to the pavilion ಅಂತ. So that will kill our spiritual spirit. ಸೊ ಯಾವಾಗ ಈ ಐಹಿಕ ಸಂಪತ್ತು, that will hamper our spiritual spirit. ಸೊ ಅದಕ್ಕೋಸ್ಕರ ನಾವು ಆಧ್ಯಾತ್ಮಿಕದಲ್ಲಿ ಮುನ್ನಡೆ ಮಾಡ್ಬೇಕು ಅಂದ್ರೆ, ನಾವು ಐಹಿಕ ವಸ್ತುಗಳ ಬಗ್ಗೆ ಇರುವಂತ ಒಂದು ಅಟ್ಯಾಚ್ಮೆಂಟ್ ಅನ್ನ ಕಡಿಮೆ ಮಾಡ್ಬೇಕು. ನಾವು ಎಷ್ಟು ಕಡಿಮೆ ಮಾಡ್ಕೊಳ್ತೀವಿ, ಅಷ್ಟು ನಮಗೆ ಆಧ್ಯಾತ್ಮಿಕ ಮುನ್ನಡೆ ಆಗತ್ತೆ ಅಂತ ಹೇಳ್ಬಿಟ್ಟು. ಬಿಕಾಸ್ ವೈ ಅನ್ನೋದು ಕ್ವೆಶನ್ ಬರ್ಬೋದು. ವೈ ಮಾತಾಜಿ, ವಿ ಕ್ಯಾನ್ ಹ್ಯಾವ್ ಇಟ್ ಬೋತ್ ಟುಗೆದರ್, ನೋ? ಈ ಒಂದು ಮಟೀರಿಯಲ್ ಅಪುಲೆನ್ಸಸ್ ಆಸ್ ವೆಲ್ ಆಸ್ ಸ್ಪಿರಿಚುವಲ್, ಇಟ್ ಇಸ್ ನೈಸ್ ಮಾತಾಜಿ, ಬೋತ್ ವಿ ಕ್ಯಾನ್ ಎಂಜಾಯ್ ಅಂತ. ಒನ್ ಥಿಂಗ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇನ್ ದ ಪರ್ಪಟ್, in the shloka itself it is said Bhagavanta is gunatita. He is saying he is a trigunatita, right? So he is, ಅವರು ಭೌತಿಕ ಗುಣದ ಯಾವುದೇ ಒಂದು ತಾಮಸಿಕ, ರಾಜಸಿಕ, ಸಾತ್ವಿಕ ಈ ಗುಣಕ್ಕೆ ಸೇರಿದವರಲ್ಲ. He is above of all these things. So that is what it is written, nivratta gunavrattaye. ಸೊ ನಿವೃತ್ತ ಗುಣವೃತ್ತಯೇ ಮೀನ್ಸ್ ಲೌಕಿಕ ಗುಣಗಳ ಕ್ರಿಯೆಗಳಿಗೆ ಪೂರ್ಣವಾಗಿ ಅತೀತನಾದವನು. ಸೊ ಅವನಿಗೂ ಮತ್ತು ಈ ಪ್ರಕೃತಿಯ ಈ ಉತ್ಪನ್ನಗಳಾದಂತ ಒಂದು ಪೊಸೆಷನ್, ಇನ್ನೊಂದು ಮತ್ತೊಂದು ಸಂಪತ್ತು, ದರ್ ಇಸ್ ನೋ ಲಿಂಕ್ ವರ್ ಭಗವಂತ. ಅಂದ್ರೆ ನಾವು ಭಗವಂತ ಇಲ್ಲದೆ ಇರುವಂತ ಜಾಗದಲ್ಲಿ ನಾವು ಭಗವಂತನ ಹುಡುಕ್ತಾ ಇದೀವಿ. ದಟ್ ಈಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್. So with that we should not do it. And next line ನೋಡಿ, ಆತ್ಮಾರಾಮ ಶಾಂತಾಯ ಕೈವಲ್ಯಪತೆಯೇ. ಸೊ ಆತ್ಮಾರಾಮ ಅಂದ್ರೆ ಸಂತೃಪ್ತನಾದವನಿಗೆ, ಸ್ವಯಂ ಸಂತೃಪ್ತ. ಹೂ ವಿಲ್ ಸ್ಯಾಟಿಸ್ಫೈ ಕೃಷ್ಣ? ಓಕೆ, ನಾವು ಭೋಗ ಆಫರ್ ಮಾಡ್ತೀವಿ, ವಿ ಗಿವ್ ಸಮ್ ಸ್ಮಾಲ್ ಸ್ಪಿರಿಚುವಲ್ ಐಟಮ್ಸ್ ಗಿಫ್ಟ್ ಟು ದ ಲಾರ್ಡ್. ಭಗವಂತ ಅದಕ್ಕೆ ತೃಪ್ತಿ ಆಗ್ತಾನ? ರಿಯಲಿ ಹಿ ಇಸ್ ಲ್ಯಾಕ್ ಆಫ್ ಆಲ್ ದೀಸ್ ಥಿಂಗ್ಸ್. ಭಗವಂತನಿಗೆ ನಾವು ಕೊಡುವಂತ ಪ್ರಸಾದ ಆಗಿರ್ಬೋದು, ನಾವು ಕೊಡುವಂತ flowers, fruits, so that will satisfy? Bhagavanta is hankering for it? Really he is lack of all these things? No, but he is ಅವರು ಭಗವಂತ ನಾವು ಏನನ್ನ ಅರ್ಪಣೆ ಮಾಡ್ತೀವಿ ಅದರ ಹಿಂದೆ ಇರುವಂತ ಭಾವವನ್ನ ಗ್ರಹಿಸ್ಲಿಕ್ಕೆ ಕಾಯ್ತಿರ್ತಾರೆ. ಭಗವಂತ ಇಸ್ ಯಾವತ್ತು ನಾವು ಕೊಡುವಂತ ವಸ್ತುಗಳ ಮೇಲೆ ಮೋಹಿತರಾಗಿರಲ್ಲ. ಭಗವಂತ ಇಸ್ ಸೋ ಡಿಸೈರ್ ಟು ಸಿ ಆರ್ ಭಾವ ಬಿಹೈಂಡ್ ಅವರ್ ಸರ್ವಿಸ್. ಸೊ ಸರ್ವಿಸ್ ಬಗ್ಗೆ ನಮ್ಮ ಎಲ್ಲ ವೈಷ್ಣವರು ಹೇಳ್ತಾ ಇರ್ತಾರೆ, ಸೀನಿಯರ್ ವೈಷ್ಣವಾಸ್, ಏನಂದ್ರೆ ಸೇವೆ ಅನ್ನೋದು ಇಸ್ ನಾಟ್ ಜಸ್ಟ್ ಮೇಕಿಂಗ್ ಇಟ್ ಟು ಹ್ಯಾಪನ್. ಸೇವೆ ಹೇಳಿದ್ದಾರೆ ಮಾಡಬೇಕು ಅಲ್ಲ.
ನಾವ್ ಏನೇ ಸೇವೆ ಮಾಡ್ತಾ ಇದ್ರು ದೇರ್ ಶುಡ್ ಬಿ ಎ ಲವ್ ಅಂಡ್ ಅಫೆಕ್ಷನ್ ಟುವರ್ಡ್ಸ್ ದ ಲಾರ್ಡ್. ಹಿಯರ್ ಕುಂತಿ ಮಹಾರಾಣಿ ಇಸ್ ನಾಟ್, ಅವರು ನಾನು ಒಂದು ಲೆಕ್ಚರ್ ಕೇಳ್ಬೇಕಾದ್ರೆ ಅಮರೇಂದ್ರ ಪ್ರಭು ವಾಸ್ ಲಿಟ್ರಲಿ ಕ್ರೈಯಿಂಗ್ ಬಿಕಾಸ್ he was talking about Kunti Maharani. Nanige, as per my knowledge and as I heard from many Vaishnavas, we are not having any quality to talk about Kunti Maharani, such an exalted devotee Kunti Maharani. Antadralli Kunti Maharani is, when her ಒಂದು 26 words ಏನ್ ಹೇಳ್ತಾರೆ, entire 26 words Kunti Maharani is literally crying. ಯಾಕೆ? ಬಿಕಾಸ್ ಇಷ್ಟೆಲ್ಲ ಅಳ್ತಾ she was telling each and every sufferings what she has undergone. ಅವ್ರು ಯಾವೆಲ್ಲ ಸಫರಿಂಗ್ಸ್ ನ ಮಾಡಿದ್ದಾರೆ, ಅನುಭವಿಸಿದ್ದಾರೆ, ಅದನ್ನೆಲ್ಲ ಹೇಳ್ತಾ ಅವ್ರು ಅಳ್ತಿದ್ದಾರೆ. ಯಾಕೆ? ಜನರಲಿ ನಾವ್ ನೋಡಿ ಯಾಕೆ ಅಳ್ತೀವಿ? ಒಂದು ಅನುಕಂಪಕ್ಕೆ, ಒಂದು ಸಿಂಪತಿಗೆ ಹೇಳ್ತೀವಿ. ಬಟ್ ಕುಂತಿ ಮಹಾರಾಣಿ ಇಸ್ ನಾಟ್ ಕ್ರೈಯಿಂಗ್, ಅಳೋದು ಸಿಂಪತಿಗೋಸ್ಕರ ಅಲ್ಲ. ಕೃಷ್ಣ ನೀನ್ ನನ್ ಬಿಟ್ಟು ಹೋಗ್ತೀಯಾ, ಮತ್ತೆ ನನ್ ಕಷ್ಟ ಬಂದ್ರೆ ಯಾರು ಕಾಪಾಡ್ತಾರೆ? ನೋ. ಕುಂತಿ ಮಹಾರಾಣಿಯ ಒಂದೊಂದು ಆ ಒಂದು ಹೆಂಗೆ ಅಂದ್ರೆ ರೇನ್ ಶವರ್ ತರ ಅವ್ರು ಅಳ್ತಿದ್ರಂತೆ. ಯಾಕೆ ಅಂದ್ರೆ ನೋಡು, ಎಂತೆಂತ ಕಷ್ಟದಲ್ಲಿ ಇದ್ವಿ, ಆದ್ರೆ ಅಂತ ಕಷ್ಟಗಳನ್ನ ನಮ್ಮ ಜೊತೆ ಇದು ನೀನು ಬಗೆಹರಿಸಿದ್ಯಾ ಅಂತ ಒಂದು ಏನು ಗ್ರಾಟಿಟ್ಯೂಡ್ ಇಂದ ಅಳ್ತಿದ್ದಾರೆ. ಆ ಒಂದು ಗ್ರಾಟಿಟ್ಯೂಡ್, ಕೃತಜ್ಞತೆಯಿಂದ ಆಕೆ ಅಳ್ತಾ ಇರೋದು, ಬೇರೆ ಯಾವುದೇ ಒಂದು ರೀತಿಯಿಂದ ಅಲ್ಲ. ಅಂಡ್ ಹಿಯರ್ ಶಾಂತಾಯ ಕೈವಲ್ಯ ಪತೆಯೇ. ಶಾಂತಾಯ ಮೀನ್ಸ್ a complete peaceful, ಅತ್ಯಂತ ಸಾಧು, ಶಾಂತತೆ. ಎಷ್ಟೋ ಸಲಿ ನಾವು ಭಗವದ್ಗೀತಾ, ಮಹಾಭಾರತದ ಕೆಲವೊಂದು ಸ್ಟೋರೀಸ್ ನ ಕೇಳುವಾಗ ಎವ್ರಿಬಡಿ ವಿಲ್ ಸ್ಟಾರ್ಟೆಡ್ ಸ್ಕೋಲ್ಡಿಂಗ್ ಕೃಷ್ಣ. ಗಾಂಧಾರಿ ಒನ್ ಸೈಡ್, ಅನದರ್ ಇನ್ನೊಂದು ಕಡೆ ದುರ್ಯೋಧನನ ಪತ್ನಿಯಾದಂತ ಭಾನುಮತಿ, ರೈಟ್? ಎವ್ರಿಬಡಿ ವಿಲ್ chastise ಕೃಷ್ಣ, ರೈಟ್? ಸೊ ಇವನ್ ಶಾಪ ಕೊಡ್ತಾರೆ, ಬಟ್ ಕೃಷ್ಣ ವಿಲ್ ಬಿ ಲೈಕ್ just gives a one simple smile. ಕರೆಕ್ಟ್? ಸೊ ದಟ್ ಈಸ್ ವಾಟ್ ದ ಕ್ವಾಲಿಟಿ ಆಫ್ ಭಗವಂತ. ಸೊ ಈವನ್ ಈ ಶ್ಲೋಕಗಳಲ್ಲಿ ಅವಳು ಅಳ್ತಾ ಅವರ ಒಂದು ವ್ಯಥೆಗಳೆಲ್ಲ ಹೇಳ್ತಾ ಅವರನ್ನ ಹೊಗಳುತ್ತಿದ್ದಾರೆ. ನೀನ್ ಯಾರು? ನೀನ್ ಆತ್ಮರಾಮಾಯ ಅಂದ್ರೆ ಸ್ವಯಂ ನಿನಗೆ ಸ್ವಯಂ ತೃಪ್ತನು ನೀನು, ಮತ್ತೆ ನೀನು ಅತ್ಯಂತ ಶಾಂತನು ನೀನು, ಮತ್ತೆ ಕೈವಲ್ಯ ಪತಿಯೇ. ಸೊ ದೇರ್ ಆರ್ ಸರ್ಟನ್ ಅದ್ವೈತೀಸ್, ಅವರೆಲ್ಲ ಭಗವಂತನ ಒಂದು ಏನ್ ಹೇಳ್ತಾರೆ, ಬ್ರಹ್ಮ ಜ್ಯೋತಿ ಅಂದ್ರೆ ದೇ ಡೋಂಟ್ ವಾಂಟ್ ಟು ಸರ್ವ್ ಕೃಷ್ಣ. ಸಿ, ಇಲ್ಲಿ ನಾವೇನ್ ಮಾಡ್ತಿದೀವಿ, ಈ ಭೌತಿಕದಲ್ಲಿ ಸೇವೆ ಅಂತ ಮಾಡ್ತಿದ್ದೀವಿ. ದಿಸ್ ಸೇವೆ ಇಸ್ ಜಸ್ಟ್ ಪ್ರಾಕ್ಟೀಸ್ ಫಾರ್ ಅವರ್ ಸ್ಪಿರಿಚುವಲ್ ಸರ್ವಿಸ್ ಇಂದ ಗೋಲೋಕ ಬೃಂದಾವನ. ಸೊ ಈ ದೇರ್ ಆರ್ 3 ಸಾಕ್ಷಾತ್ಕಾರಿಗಳಿರ್ತಾರೆ. ಅಂದ್ರೆ ಭಗವಂತನನ್ನ ಆತ್ಮ ಸಾಕ್ಷಾತ್ಕಾರ ಒಂದು ಭಗವಾನ್ ಸಾಕ್ಷಾತ್ಕಾರ, ಇನ್ನೊಂದು ಪರಮಾತ್ಮನ್ ಸಾಕ್ಷಾತ್ಕಾರ, ಸೊ ಇನ್ನೊಂದು ಬ್ರಹ್ಮನ್ ಸಾಕ್ಷಾತ್ಕಾರ. ಅದರಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ, ಸೊ ಅವರು ಬರೀ ಬ್ರಹ್ಮ ಜೊತೆಗೆ ಹೋಗ್ಬೇಕು ಅಂತ, ಬಟ್ by the mercy of our Guru Maharaj and by mercy of our Srila Prabhupada, ನಮ್ಮನ್ನ ಅಷ್ಟಕ್ಕೆ ಜಸ್ಟ್ ಮೇನ್ ಡೋರಿಗೆ ಹೋಗಿ ಅಂತ ಪ್ರಭುಪಾದ್ ಅವ್ರು ನಮಗೆ ಹೇಳ್ತಿಲ್ಲ. ಗೆಟ್ ಇನ್ಸೈಡ್ ದ ಗರ್ಭಗುಡಿ ಅಂಡ್ ಸ್ಟಾರ್ಟ್ ಸರ್ವಿಂಗ್ ಕೃಷ್ಣ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆಫ್ಟರ್ ಅವರ್ ದಿಸ್ ಬಾಡಿ ಗೆಟಿಂಗ್ ವ್ಯಾನಿಶ್, ಆಗ ವಿ ಮೇ ಹ್ಯಾವ್ ಎ ಕ್ವಾಲಿಟಿ ಟು ಗೋ ಬ್ಯಾಕ್ ಟು ಅ ಗಾಡೆಡ್ ಆಸ್ ಎ ವಾಟ್? ಆಸ್ ಎ service oriented person. In the mood of service, Prabhupada is preparing us to be a servant of Lord Krishna. That is why in the Dikshe we get a spiritual name called Dasanu Dasa or Devi Dasi, right? Such a beautiful paramparalli navidivi. We are so fortunate. So I think samya aagta ide, but there are a lot of things to share. When I read the purport is so big. ಪರ್ಪಟ್ ಅಂತೂ ತುಂಬಾ ದೊಡ್ಡದಾಗಿತ್ತು. ನಾನು ಅನ್ಕೋತಾ ಇದ್ದೆ, within that 40 minutes to 30 minutes, whatever I get, that will not be sufficient, because it is so each and every word what Prabhupada has written is more valuable. ಎಷ್ಟೊಂದು ಅರ್ಥಗರ್ಭಿತವಾಗಿತ್ತಂದ್ರೆ I cannot refrain from stopping of continuously reading, but there are another few points I'll just share. Prabhuji, if you have a permission, just another 2-3 minutes. Hare Krishna. Okay, so I'll continue. I think my voice is audible. Screen take the video, Mataji. Just few minutes, and the Matajis will be keen to close.